ಸರ್ ಹೇಳಿ ಯಾಕೆ ಸರ್ ಇದು ಜಾಗ? ಸರ್ ಇದು ಕೊಡಗಿ ತಿಮ್ಲಾಪುರ ಅಂತೇಳಿ ಹೆಸರುಘಟ್ಟ ಮೇನ್ ರೋಡು, ಹೆಸರುಘಟ್ಟ ಹೋಬಳಿ ಕೊಡಗಿ ತಿಮ್ಲಾಪುರ. ಹುಳಿ ಚಿಕ್ಕನಹಳ್ಳಿ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಇರೋದು. ಲಹಾರಿ ಡಾಬಾ ಅಪೋಸಿಟ್, ನಿಯರ್ ಬೈ HP ಪೆಟ್ರೋಲ್ ಬಂಕು. ಹೆಸರುಘಟ್ಟ ಹೋಬಳಿ ಯಲಹಂಕ ತಾಲೂಕು, ಕೊಡಗಿ ತಿಮ್ಲಾಪುರ ಗ್ರಾಮ ಇರ್ತಕ್ಕಂಥದ್ದು 15. ಬರುತ್ತಾ ಇದು? ಯಲಹಂಕ ಹೋಬಳಿ, ಯಲಹಂಕ ತಾಲೂಕು. ತಾಲೂಕು? ಹೌದೌದು, ಯಲಹಂಕ ತಾಲೂಕು. ಓಕೆ. ಯಲಹಂಕ ತಾಲೂಕಲ್ಲಿ ಇರೋದು. ಸರಿ, ಅಂದ್ರೆ ಇದು ಯಾವ ತರ ಲ್ಯಾಂಡ್, ಅಂದ್ರೆ ಏನಕ್ಕೆ ಸೇಲ್? ಇದು 15 ಗುಂಟೆ ಜಾಗ. ಇದು ಲೆವೆಟ್ಗೆ ಅಂತೇಳಿ ನಾವು ತಗೊಂಡಿದ್ದು. ಬನ್ನಿ ಹಾಗೆ ಹೋಗ್ತಾ ಮಾತಾಡ್ತಾನ. ಲೆವೆಟ್ಗೆ ಅಂತ ತಗೊಂಡಿರೋದು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿದೆ. 15 ಗುಂಟೆ ಇದೆ. ಆಲ್ರೆಡಿ ನೋಡ್ತಾ ಇದ್ದೀರಾ, ಎಲ್ಲ ಲೆವೆಟ್ ಕನ್ಸ್ಟ್ರಕ್ಷನ್ ಮಾಡಿದೀವಿ. ಸೈಟ್ಗಳು ಸಹ ಮಾಡಿದೀವಿ. ಎಲ್ಲ ಮಾಡಿದೀವಿ, ರೋಡು ಎಲ್ಲ ಮಾಡಿದೀವಿ. 15 ಗುಂಟೆ ಜಾಗ ಇದೆ. ಸೊ 15 ಗುಂಟೆ ನಮ್ಮ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಸಪ್ರೇಟ್ ಪೋಡಿ ಮಾಡಿಸಿದೀವಿ. ಮಲ್ಟಿಪರ್ಪಸ್ ನೀವು ಏನಾದ್ರು ಸ್ಕೂಲ್ ಬೇಕಾದ್ರೆ ಸ್ಕೂಲ್ ಮಾಡ್ಕೊಬೋದು. ಬೆಂಗಳೂರಿಗೆ ಸೇರುತ್ತಾ? ಹೌದೌದು, ಬೆಂಗಳೂರು ಹತ್ರ. ಬೆಂಗಳೂರು ಹತ್ರ? ಹೌದೌದು. ಈಗೇನು ಮುಂದೆ ಬರ್ತಕ್ಕಂಥ GB ಅಂತ ಏನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ, ಗ್ರೇಟರ್ ಬೆಂಗಳೂರು ಆಫ್ ಅಥಾರಿಟಿ, ಅದಕ್ಕೆ ಸಂಬಂಧಪಡ್ತದೆ. ಹುಳಿ ಚಿಕ್ಕನಹಳ್ಳಿ ಪಂಚಾಯತಿ ಬರ್ತದೆ. ಇದು ಹೆಸರುಘಟ್ಟ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್. ಹುಳಿ ಚಿಕ್ಕನಹಳ್ಳಿ ಪಂಚಾಯತಿ ಅಂದ್ರೆ ನಿಮ್ಗೆ ಇಲ್ಲಿ ಹತ್ರವಾಗಿ, ಅಂದ್ರೆ ನಿಮ್ಗೆ ಸಪ್ತಗಿರಿ ಯೂನಿವರ್ಸಿಟಿ ಹತ್ರ ಇದೆ, ಸಪ್ತಗಿರಿ ಹಾಸ್ಪಿಟಲ್ ಹತ್ರ ಇದೆ, ಆಚಾರ್ಯ ಕಾಲೇಜ್ ಹತ್ರ ಇದೆ, ಮಲ್ಲಿಗೆ ಕಾಲೇಜ್ ಇಲ್ಲೇ ವಾಕಬಲ್ ಡಿಸ್ಟೆನ್ಸು. ಸೊ ನಿಮಗೆ ಮಲ್ಟಿಪರ್ಪಸ್ ಯಾವ್ದಾದ್ರು ಮಿಲ್ ಮಾಡ್ಕೊಬೋದು, ಸಮುದಾಯ ಭವನ ಮಾಡ್ಕೊಬೋದು, ಯಾವ್ದಾದ್ರು ಫ್ಯಾಕ್ಟ್ರಿ ಮಾಡ್ಕೊಬೋದು, ಮನೆಗಳು ಕಟ್ಕೊಂಡಿರ್ಬೋದು, ಫಾರ್ಮ್ ಹೌಸ್ ಮಾಡ್ಬೋದು ಮಲ್ಟಿಪರ್ಪಸ್ಗೆ. ಇಲ್ಲ ರೆಸಾರ್ಟು ಮಾಡ್ಬೋದು. ಇಲ್ಲ ನೀವು ಬೇಕು ಅಂದ್ರೆ ನಿಮ್ಗೊಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಇಲ್ಲ ಸ್ಕೂಲ್ಗೆ ಇಲ್ಲ ಏನಾದ್ರು ಮಾಡ್ಬೋದು ಮಲ್ಟಿಪರ್ಪಸ್. ಒಂದು ಚಿಕ್ಕದಾಗಿ ಸೆಡ್ ಕೂಡ ಮಾಡಿದ್ದೀನಿ. ಮನೆ ಲೇಔಟ್ ಎಲ್ಲ ಆಗಿದೆ. ಈಗ ನೋಡ್ತಾ ಇದೀರಲ್ಲ ಈ ಕಡೆ ನೋಡಿ, ಎಲ್ಲ ಪ್ರೆಸೆಂಟ್ ಎಲ್ಲ ಮನೆಗಳು ಕಟ್ಟಿದೆ. ಇದೇ ಸರ್ವೆ ನಂಬರ್ ಅಲ್ಲಿ ಎಲ್ಲ ಲೋನೆಡ್ ಡಾಕ್ಯುಮೆಂಟ್ ಎಲ್ಲ ಲೋನ್ ಆಗಿದೆ. ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಯಾರೇ ಆಗ್ಲಿ ತಾಣ್ತಕ್ಕಂಥ ಆಸಕ್ತಿ ಇರೋರು ಬಂದು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು AT ರಮೇಶ್ ಅಂತ ಹೇಳಿ, ನಾನೇ ಲ್ಯಾಂಡ್ ಓನರು. ನಾವು ಏನು ಇಂಟ್ರೆಸ್ಟ್ ಇದ್ರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಸಪ್ರೇಟ್ ಪೋಡೆ ಆಗಿದೆ. ಜನರಲ್ ಪ್ರಾಪರ್ಟಿ ಕೊಡಗೆ ತಿಮ್ಲಾಪುರ 15 ಗುಂಟೆ ಜಾಗ. ರೋಡ್ ಬಂದು ವೆಸ್ಟ್ ಫೇಸಿಂಗು. ವೆಸ್ಟ್ ಫೇಸಿಂಗಿಗೆ ಗೇಟ್ ಇಟ್ಟಿದ್ದೀವಿ. ಈಗ ನೋಡ್ತಾ ಇದ್ದೀರಿ, ಇದು ಪೂರ್ವದ ಭಾಗಕ್ಕೆ ಒಂದು 150ರಿಂದ 160 ಅಡಿ ಬರುತ್ತೆ, ಪೂರ್ವ ಪಶ್ಚಿಮ. ಉತ್ತರ ದಕ್ಷಿಣ ಕೂಡ ಒಂದು 140-150 ಅಡಿ ಬರುತ್ತೆ. ಸೊ ಹಾಗಾಗಿ ಚೌಕಾಕಾರವಾಗಿ ಒಂದೇ ಸ್ಕ್ವೇರ್ ಆಗಿ ಇದೆ. ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ನೇರಳೆ ಮರಗಳು ಇದಾವೆ, ಸುಮಾರು ಮರಗಳು ಇದಾವೆ. ಎಲ್ಲ ನಾವು ಗಿಡಗಳು ಹಾಕಿದ್ದೀವಿ. ಒಂದು 16,000 ಅಡಿ ಬರುತ್ತೆ 15 ಗುಂಟೆಗೆ. 16,350 ಅಡಿ ಏನೋ ಬರುತ್ತೆ. ಸರ್ ಪ್ರೈಸ್ ಬಂದು ನಾನು ಅಡಿ ಲೆಕ್ಕನೂ ಬೇಕಾದ್ರೂ ಮಾಡ್ತೀನಿ, ಇಲ್ಲಾಂದ್ರೆ ಗುಂಟೆ ಲೆಕ್ಕ ಆದ್ರೂ ಮಾಡ್ತೀನಿ. ಅಡಿ ಲೆಕ್ಕ ಬಂದು ಬೇಕು ಅಂದ್ರೆ ನಿಮ್ಗೆ ರಸ್ತೆ ಎಲ್ಲ ಮಾಡಿಕೊಟ್ಟು ನಾನು ಅಡಿ ಲೆಕ್ಕ ಬೇಕು ಅಂದ್ರೆ ಪರ್ ಸ್ಕ್ವೇರ್ ಫೀಟ್ 3,000 rupees ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೆಷಬಲ್, ಸ್ಲೈಟ್ ನೆಗೆಷಬಲ್. ಇಲ್ಲ ಕುಂಟೆ ಲೆಕ್ಕ ಬೇಕು ಅಂದ್ರೆ ನಿಮ್ಗೆ ಕುಂಟೆಗೆ 20 ಲಕ್ಷ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೆಷಬಲ್, ಕಸ್ಟಮರ್ ಪೇಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಸಪ್ರೇಟು ಪೋಡಿಯಾಗಿ ಸ್ಕೆಚ್ ಆಗಿ ನನ್ನ ಹೆಸರು ರಿಜಿಸ್ಟರ್ಡ್ ಆಗಿದೆ. ರೆಡಿ ಟು ರಿಜಿಸ್ಟ್ರೇಷನ್ ಅಟ್ ಪ್ರೆಸೆಂಟ್. ಇಲ್ಲ ಸ್ಪಿಲ್ಟ್ ಕೊಡಲ್ಲ. ನಾನು ಏನಿದ್ರು ಪೂರ್ತಿ ಒಬ್ಬರೇ ತಗೊಬೇಕು. 15 ಗುಂಟೆನು 7.5 ಗುಂಟೆ 2 RTC ಇದೆ. ಅಣ್ಣ ತಮ್ಮದಿರು ಇಬ್ರದ್ದು ಸೇರಿ ನಾನು ತಗೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಒಂದೇ ಪೇಪರಲ್ಲಿ. ತಗೊಳೋರು ಒಟ್ಟಿಗೆ ತಗೊಬೇಕು. ಅವ್ರು ಬೇಕಾದ್ರೆ ಸ್ಪಿಲ್ಟ್ ರಿಜಿಸ್ಟ್ರೇಷನ್ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಅನುಕೂಲಕ್ಕೆ ತಕ್ಕನಾಗಿ. ನಾನು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಬೈಯರ್ಸು ಏನು 15 ಗುಂಟೆ ಇದೆ 15 ಗುಂಟೆ ಒಬ್ಬರೇ ತಗೊಬೇಕು. ಆಗಿದ್ರೆ ಮಾತ್ರ ನಾನು ಇದು ಮಾಡ್ಬೋದು. ಮಲ್ಟಿಪರ್ಪಸ್ ಇದೆ ನೋಡಿ. ಯಾರಾದ್ರು ಇಂಟ್ರೆಸ್ಟೆಡ್ ಇದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು AT ರಮೇಶ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಇದು ಮತ್ತೆ ಈಗ ನಿಯರ್ ಬೈ ಅಂತ ಹೇಳಿದ್ರೆ, ಅಂದ್ರೆ ಇದು ಯಾವ ಕಡೆಗೆ ನಿಯರ್ ಬೈ? ಮೇನ್ ರೋಡ್ ಯಾವ್ದು ಬರುತ್ತೆ ಮೇನ್ ಆಗಿ? ನಿಮ್ಗೆ ಹೆಸರುಘಟ್ಟ ಮೇನ್ ರೋಡ್ ಇಲ್ಲೇ ಕಾಣ್ತಾ ಇದೆ ನೋಡಿ. ನನ್ನ ಕಣ್ಣಾಳ್ತೆ ದೂರದಲ್ಲಿ ಹೆಸರುಘಟ್ಟ ಮೇನ್ ರೋಡ್. ಜಸ್ಟ್ 100 meters ಹೆಸರುಘಟ್ಟ ಮೇನ್ ರೋಡ್, ರಾಷ್ಟ್ರೀಯ ಹೆಸರುಘಟ್ಟ ಸ್ಟೇಟ್ ಹೈವೇ. ಹೌದೌದೌದು. ನಿಮ್ಗೆ ಬರೀ 100 ಮೀಟರ್ ಅಷ್ಟೇನೆ. ಒಂದು 4 ಸೈಟ್ ದೂರದಲ್ಲಿ ಹೆಸರುಘಟ್ಟ ಹೈವೇ ಇದೆ. ಹೌದು. ಇರೋದ್ರಿಂದ ನಿಮ್ಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಜಾಗ. ಆಲ್ರೆಡಿ ಅಟ್ ಪ್ರೆಸೆಂಟ್ ಲೈಟ್ ಕಂಬ, ವಿದ್ಯುತ್ ಆಗಿರ್ಬೋದು, ಪಂಚಾಯತಿ ವಾಟರ್ ಆಗಿರ್ಬೋದು, ಎಲ್ಲ ಒಳಗಡೆ ಇದೆ. ಇವೇನಿಲ್ಲ, ರೆಡಿ ಟು ಇವತ್ತು ಮನೆ ಕಟ್ಕೊಂಡು ವಾಸ ಇರಕ್ಕೂ ಏನ್ ತೊಂದರೆ ಇಲ್ಲ.
ಓಕೆ ಸರ್, ನೀವು ಏನ್ ಸೇಲ್ ಮಾಡ್ತಾ ಇರಬಹುದು ಅಂತ ರೀಸನ್ ಏನಾರ? ಸರ್ ಇದು ನಾವು ಏನೊಂದು ಸ್ಕೂಲ್ ಮಾಡೋಣ ಅಂತ ಹೇಳಿ ನಾವು ಒಂದು ಐಡಿಯಾ ಇತ್ತು, ನಾವು ತಗೊಂಡ್ವಿ. ಜಾಗ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ನಾವು ಇನ್ನೊಂದು ಜಾಗ ಕಮಿಟ್ ಆಗಿದ್ದೀವಿ. ಓಕೆ, ಸೊ ಅದು ಇನ್ನ ಆ ದೊಡ್ಡ ಜಾಗ ಬೇಕು. ದೊಡ್ಡ ಜಾಗ ತಗೊಂಡಿರೋದ್ರಿಂದ, ಸೊ ಅದಕ್ಕೆ ಕಮಿಟ್ ಆಗಿರೋದ್ರಿಂದ ಇದನ್ನು ಏನಾದ್ರು ಒಳ್ಳೆ ರೈಟ್ ಬಂದ್ರೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೀವಿ. ಯಾರೋ ಒಳ್ಳೆ ರೈಟ್ ಬಂದ್ರೆ ಕೊಡೋಣ, ಇಲ್ಲ ಅಂದ್ರೆ ಇಟ್ಕೊಳ್ಳೋಣ ಅಂತಾನು ಇದೆ. ಹಾಗಾಗಿ ಕಾಂಪೌಂಡ್ ಹಾಕ್ಸಿದೀವಿ, ಏನ್ ತೊಂದರೆ ಇಲ್ಲ. ಓಕೆ, ಕರೆಕ್ಟ್. ಕಾಂಪೌಂಡ್ ಬಗ್ಗೆ ಹೇಳಿಲ್ಲ ಸರ್. ಏನೇನಿದೆ ಕಾಂಪೌಂಡ್ ಆಲ್ರೆಡಿ ಎಲ್ಲ ಫಿಕ್ಸ್ ಮಾಡಿದಿರಲ್ಲ? ಎಲ್ಲ ಕಾಂಪೌಂಡ್ ಎಲ್ಲ ಆಗಿ ಗೇಟ್ ಎಲ್ಲ ಇಟ್ಟಿದೆ. ಮಾಡ್ತೀರಾ? ಇಲ್ಲ ಏನಿದೆ ಎಲ್ಲ ಇನ್ಕ್ಲೂಡಿಂಗ್ ಆಗಿ ಕುಂಟೆ ಒಂದಕ್ಕೆ 20 ಲಕ್ಷ ಹೇಳ್ತಾ ಇದೀವಿ. ಎಲ್ಲ ಇನ್ಕ್ಲೂಡಿಂಗ್, ಗೇಟ್ಸ್ ಎಲ್ಲ ಇನ್ಕ್ಲೂಡಿಂಗ್. ತಗೊಂಡವ್ರು ಏನು ಕಾಂಪೌಂಡ್ ಖರ್ಚು ಮಾಡ್ಬೇಕು? ಏನಿಲ್ಲ ಎಲ್ಲ ಇನ್ಕ್ಲೂಡಿಂಗ್. ಗುಂಟೆ ಒಂದಕ್ಕೆ 20 ಲಕ್ಷ. ಹೌದಾ? ಓಕೆ ಸರ್, ಮತ್ತೆ ಇಲ್ಲಿ ಇದೇನು ನೀವು ಒಂದು ಶೆಡ್ ಕೂಡ ಮಾಡಿದ್ರಿ? ಅದು ನಾವು ಎಮರ್ಜೆನ್ಸಿಗೆ ಇರ್ಲಿ ಅಂತ ಹೇಳಿ, ಏನಾದ್ರು ಮೆಟೀರಿಯಲ್ ಸ್ಟೋರ್ ಮಾಡ್ಕೊಳೋದಿಕ್ಕೆ ಬಂದಾಗ ಹೋದಾಗ ಇರ್ಲಿ ಅಂತ ಹೇಳಿ ಅದೊಂದು ಚಿಕ್ಕದಾಗ ಒಂದು ಪುಟ್ಟ ಸೆಡ್ ಮಾಡ್ಕೊಂಡಿದೀವಿ. ಆ ಸೆಡ್ ಬೇಕಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಅದನ್ನ ನಾವು ರಿಮೂವ್ ಮಾಡ್ಕೊಂತೀವಿ. ರಿಮೂವ್ ಮಾಡ್ಕೊಂತೀವಿ. ಓಕೆ ಸರ್, ಇದು ಮತ್ತೆ ಏನ್ ರೋಡ್ ಏನೋ ಮಾಡಿರಂಗ ಕಾಣ್ತೀರಿ ಏನ್ ಸರ್ ಇದು? ಸರ್ ಇದು ಏನಂದ್ರೆ, ನಾನು ಮುಂಚೆ ಏನಪ್ಪಾ ಅಂದ್ರೆ ಲೆವೆಟ್ ಮಾಡೋಣ ಅಂತೇಳಿ ಈ ಲೆವೆಟ್ ಎಲ್ಲ ನಾವೇ ಮಾಡಿದ್ದು, ನಮ್ಮ ಸ್ನೇಹಿತರೇನೆ. ಇದೆಲ್ಲ 2019 ಮಾಡಿದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಸೈಟ್ಗಳು ಸೇಲ್ ಆಗಿದೆ. ಸೊ ಹಾಗಾಗಿ ನಾವು ಇದನ್ನು ಲೆವೆಟೇ ಮಾಡೋಣ, ಇದಕ್ಕೆ ಕನೆಕ್ಟ್ ಮಾಡಿ ಅಂತೇಳಿ ಲೆವೆಟ್ ಮಾಡಿದ್ವಿ. ನೀವು ನೋಡ್ತಾ ಇದೀರಾ, ಗೇಟಿಂದ ಈ ಕಡೆಗೆ 25 ಅಡಿ ಜಲ್ಲಿ ರೋಡ್ ಮಾಡಿ ಎಲ್ಲ ನಿವೇಶನಗಳು ಮಾಡೋಣ ಅಂತ ಮಾಡಿದ್ವಿ. ಈ ಸರ್ಕಾರ ಆದೇಶ ಈಗ ರೆವಿನ್ಯೂ ಮಾಡಂಗಿಲ್ಲ ಅಂತೇಳಿ ಏನು ಆದೇಶ ಹೊರಡಿಸ್ತು. ಹಾಗಾಗಿ ನಾವು ಹಾಗೆ ಸ್ಟಾಪ್ ಮಾಡಿ ಫುಲ್ ಕಾಂಪೌಂಡ್ ಹಾಕೊಂಡ್ವಿ. 25 ಅಡಿ ರಸ್ತೆ ಈಗೇನೆ ಬಿಡ್ತೀವಿ. ನೀವು ರಸ್ತೆಗಾದ್ರೂ ಯೂಸ್ ಮಾಡ್ಕೊಬೋದು, ಫಾರ್ಮ್ ಹೌಸ್ಗಾದ್ರೂ ಯೂಸ್ ಮಾಡ್ಕೊಬೋದು. ಅದು ಬಿಟ್ರೆ ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ನರ್ಸರಿ ಮಾಡಿದೀವಿ, ಗಿಡಗಳು ಹಾಕಿದೀವಿ. ಹೊಂಗೆ ಮರ ಆಗಿರ್ಬೋದು, ಕಾಡು ಬಾದಾಮಿ ಮರ, ನೇರಳೆ ಮರ, ಹಲಸಿನ ಮರ ಇದೆ ನೋಡಿ, ಅಲ್ಲಿ ಫಲ ಕೊಡ್ತಕ್ಕಂಥ ಹಲಸಿನ ಮರ ಇದೆ. ಆ ಕಡೆ ನೋಡಿದ್ರೆ ಸೀಬೆ ಮರ ಇದೆ. ಇವೆಲ್ಲ ಬಾದಾಮಿ ಮರಗಳು ಇದಾವೆ. ನೇರಳೆ ಮರ ಈ ಕಡೆ ಸೈಡ್ಗೆ ಆ ತೆಂಗಿನ ಮರ, ಆ ಸೈಡ್ ಆ ಮೂಲೆಯಿಂದಾನು ಬರುತ್ತೆ. ಇದೊಂದು ಬೇವಿನ ಮರ ಇದೆ. ಆ ತೆಂಗಿನ ಮರ ಬಾರ್ಡ್ರು ನಮ್ಗೆ ಬರುತ್ತೆ. ಆ ಬಾರ್ಡ್ರು 1-2 ತೆಂಗಿನ ಸೊಸಿ ಸಿಗುತ್ತೆ. ಈ ಬಾರ್ಡ್ರಿಂದ ಕಾಂಪೌಂಡ್ ಎಂಡ್ವರೆಗೂ ಬರುತ್ತೆ ಕುಶಾಲ್ ಅವ್ರೆ. ಹಾಗೇನೆ ಈ ಕಡೆ ಹೋದ್ರೆ ಆ ಕಾಂಪೌಂಡ್ ಡೆಡ್ ಎಂಡ್ ಇದೆಯಲ್ಲ, ಆ ಕಾಂಪೌಂಡ್ ಡೆಡ್ ಎಂಡ್ ವರ್ಗು ಜಲ್ಲಿ ಹಾಕಿದೀವಿ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಜಲ್ಲಿ ರೋಡೇ ಬರ್ತದೆ. ಮತ್ತೆ ಈ ಭಾಗದಲ್ಲಿ ಒಂದು ಸಂಪು ಕೂಡ ಮಾಡಿದೀವಿ. ಆ ಸಂಪು ಯೂಸ್ ಮಾಡ್ಕೊಬೋದು. ಈ ಸೆಡ್ ಕೂಡ ಯೂಸ್ ಮಾಡ್ಕೊಬೋದು. ಬೇಕಂದ್ರೆ ನಾವು ತಗೊಳೋ ಕಸ್ಟಮರ್ಗೆ ಹಾಗೆ ಬಿಟ್ಕೊಡಕ್ಕೂ ರೆಡಿ ಇದ್ದೀವಿ. ಇನ್ನು ಈಗ ರೀಸೆಂಟಾಗೆ ಮಾಡಿರೋದು, ಪ್ಲಾಸ್ಟಿಂಗ್ ಕೂಡ ಮಾಡಿಲ್ಲ. ಬೇಕಾದ್ರೆ ಅವ್ರ ಅನುಕೂಲಕ್ಕೆ ತಕ್ಕ ಪ್ಲಾಸ್ಟಿಂಗ್ ಮಾಡ್ಕೊಂಡು ಏನ್ ಬೇಕೋ ಮಾಡ್ಕೊಬೋದು. ಹಾಗೆ ಅದೇ ಇದಕ್ಕೆ ಬೇಕು ಅಂದ್ರೆ ಇವ್ರಿಗೆ ಇದಕ್ಕೆ ಏನ್ ಖರ್ಚು ಬಂದಿದೆಯೋ ಅದನ್ನ ನಾವು ಹಾಗೆ ಒಂದು ಲೆಕ್ಕ ಮಾಡಿ ಹೇಳ್ತೀವಿ. ಹಾಗೆ ಈ ಮೂಲೆಯಲ್ಲಿ ದೇವಮೂಲೆ ಬರುತ್ತೆ. ಈ ಮೂಲೆ ಇಲ್ಲೊಂದು ಸಂಪು ಕೂಡ ಮಾಡಿದೀವಿ. ಸಂಪು ಇವ್ ನೋಡ್ಬೋದು ನೀವು, ನೀರು ತುಂಬಿದೆ. ಸಂಪು ಕೂಡ ಮಾಡಿದೀವಿ. ಇನ್ ಬೇಕಾದ್ರೆ ಯೂಸ್ ಮಾಡ್ಕೊಬಾರ್ದು ನೋಡಿ. ಆ ಮೂಲೆಯಿಂದ ಅಲ್ಲಿವರೆಗೂ ಬರುತ್ತೆ. ಮೇಲ್ಗಡೆ ಮರ ಕೂಡ ಇದೆ. ಬೇಸಿಗೆ ಟೈಮಲ್ಲಿ ನೆರಳುಗಿಳಿ ಇರ್ಲಿ ಅಂತೇಳಿ ಮರದಡೆನೆ ನಾವು ಸೆಡ್ ಮಾಡ್ಕೊಂಡಿದೀವಿ. ಮತ್ತೆ ಒಂದ್ ದಿವಸ ಇರ್ಲಿಕ್ಕೆ ಅಂತೇಳಿ ಇದು ಸೆಡ್ ಕಟ್ಟಿದ್ ನಾವು. ಸೊ ಹಾಗಾಗಿ ಬೇಕಾದ್ರೆ ಸೆಡ್ ಬೇಕಾದ್ರೆ ನಾನು ನಿಮ್ಗೆ ಕೊಡಕ್ ರೆಡಿ ಇದ್ದೀನಿ. ಇದಕ್ಕೆ ಏನ್ ಖರ್ಚು ಮಾಡಿದ ಅದು ಸಪ್ರೇಟ್ ಆಗಿ ಅಮೌಂಟ್ ಲೆಕ್ಕ ಮಾಡ್ಕೊಂತೀವಿ. ಕಾಂಪೌಂಡ್ ಏನ್ ಹಣ ತಾಣಲ್ಲ, ಕಾಂಪೌಂಡ್ದು ಹಾಗೆ ಇನ್ಕ್ಲೂಡಿಂಗ್ ಸೇರ್ಕೊಂಡು ಹೇಳ್ತಾ ಇದ್ದೀವಿ. ಹೌದು. ಮತ್ತೆ ಗಿಡಗಳು ಇವೆಲ್ಲ ಏನಿದೆಯೋ ಎಲ್ಲ ಹಾಗೆ ಬಿಟ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಇದು ಸಪ್ರೇಟ್ 11 ಸ್ಕೆಚ್ ಮಾಡಿ ಬೈಯರ್ಸ್ ತಗೊಳಕಂತವ್ರಿಗೆ ಸೇರಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಅಲ್ಲೆಲ್ಲ 3,500 ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತಾ ಇದೆ. ಹೌದೌದು, ಖಂಡಿತ. ಈಗ ಅಲ್ಲಿ 3,500 ಸ್ಟಾರ್ಟಿಂಗ್ ಇದೆ. ಹೌದೌದು. ಇಲ್ಲಿ ಏನಿದ್ರು 38, 40 ಲಕ್ಷ ರೂಪಾಯಿವರೆಗೂ ಇದೆ ಸೈಟು. ಹೌದೌದು. ಇವೆಲ್ಲ ಅಲ್ಲ 7-8 ವರ್ಷ ಆಗಿದೆ, ನೋಡ್ತಾ ಇದ್ದೀರಾ. ಎಲ್ಲ ಗ್ಯಾಪ್ ಇಲ್ದಂಗ್ ಮನೆ ಆಗಿದೆ. ಕಡಿಮೆ ಬೆಲೆಗೆ ಅಂತಾನೆ ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ನಾವು ಗುಂಟೆ ಲೆಕ್ಕ, ಲ್ಯಾಂಡ್ ಲೆಕ್ಕದಲ್ಲಿ ಕೊಡ್ತಾ ಇರೋದ್ರಿಂದ ಕಡಿಮೆ ಲೆಕ್ಕನೇ ಅಂತಾನೆ ಹೇಳ್ಬೋದು. ತಗೊಳೋರಿಗೆ ಬೆನಿಫಿಟ್ ಇದೆ, 100% ಬೆನಿಫಿಟ್ ಇದೆ. ತಗೊಳೋರು ಬೆನಿಫಿಟ್ ಇದೆ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು AT ರಮೇಶ್ ಅಂತೇಳಿ. ನಾನೇ ಮೂಲ ಮಾಲೀಕ. ನಾನು ಬೇರೆಯವರಿಂದ ತಗೊಂಡಿದ್ದೀನಿ. ತಗೊಂಡು ರಿಜಿಸ್ಟರ್ಡ್ ಆಗಿರೋದ್ರಿಂದ ಅಟ್ ಪ್ರೆಸೆಂಟ್ ನಾನೇ ಮಾಲೀಕ. ಸೊ ಡೈರೆಕ್ಟ್ ಓನರು. ಹಾಗಾಗಿ ಮತ್ತೆ ಬೋರ್ವೆಲ್ ಏನಾದ್ರು ಹಾಕ್ಸ್ಕೊಬೇಕು ಅನ್ನೋರು ಬೋರ್ ಪಾಯಿಂಟ್ ಮಾಡಿಸಿದ್ದೀನಿ. ಒಳ್ಳೆ ನೀರ್ ಸೋರ್ಸ್ ಇದೆ. ನಿಮ್ಗೆ ಒಂದು 400 ರಿಂದ 600 ಅಡಿ ಒಳಗಡೆ ವಾಟರ್ ಸಿಗುತ್ತೆ. ವಾಟರ್ ಸೋರ್ಸು ತುಂಬಾ ಚೆನ್ನಾಗಿದೆ, ಒಳ್ಳೆ ಜಾಗ.
ಇಲ್ಲಿ ಇದ್ಕೊಂಡು ಕೃಷಿ ಮಾಡೋರ್ಗಂತೂ ತುಂಬಾ ಮಾಡ್ಸಿದ ಜಾಗ ಎಲ್ಲ ಗಿಡಗಳು ಎಲ್ಲ ಚೆನ್ನಾಗಿ ಹಾಕಿದೀವಿ. ಇವನ್ನೇ ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಕೃಷಿ ಮಾಡಿದ್ದಾರೆ. ಮಾಡಿದ್ದಾರೆ. ಅಡಿಕೆ ತೋಟ ಇದೆ. ಮುಂದೊಂದ್ ದಿವಸ ನಿಮ್ಗೆ ಅಕ್ಕಪಕ್ಕ ಜಾಗ ಬೇಕು ಅಂದ್ರೆ ಅವರು ಅಲ್ಲೂ ಸಿಗುತ್ತೆ. ಎಲ್ಲ ಸ್ಮಾಲ್ ಪ್ರಾಪರ್ಟೀಸ್ ಇಲ್ಲೆಲ್ಲ ಸುತ್ತಲೂ ಇದೆ. ಬಟ್ ನಾನು ಏನಪ್ಪಾ ಅಂದ್ರೆ ಇದು ನನಗೆ ಒಂದು ಸ್ಕೂಲ್ ಮಾಡ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ದೊಡ್ಡ ಜಾಗ ಬೇಕು ಅನ್ನೋದ್ರಿಂದ ಇದನ್ನ ಕೊಟ್ಬಿಟ್ಟು ಒಂದು ಒಳ್ಳೆ ಜಾಗ ತಗೋಣ ಅಂತೇಳಿ ನಾನು ಸೇಲ್ಗಿಟ್ಟಿದ್ದೀನಿ. ಕುಶಲ್ ಅವರೇ, ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು.